Hi, good morning. Welcome back to my channel. ಮಾರ್ನಿಂಗ್ 9:30 ಮಗ ಸ್ಕೂಲಿಗೆ ಹೋದ. ದೊಡ್ಡವನಿಗೆ ಥರ್ಡ್ ಸೆಮ್ ಸ್ಟಾರ್ಟ್ ಆಗಿದೆ. ಸೊ ಅವನು ಎಕ್ಸಾಮ್ಗೆ ಅಂತ ಓದ್ತಾ ಕೂತಿದ್ದಾನೆ. ತಿಂಡಿ ಎಲ್ಲ ಮುಗೀತು. ಇವತ್ತು ತಿಂಡಿ ಏನು ತಿಂಡಿಗೆ ಮ್ಯಾಗಿ ಮಾಡಿತ್ತು, ಮತ್ತು ಬಾಕ್ಸಿಗೆ ಚಪಾತಿ ಪಲ್ಯ ಹಾಕಿದೆ. ಹೂಗಳೆಲ್ಲ ಗ್ರೋತ್ ಆಗ್ತಾ ಇದೆ. ಆಯ್ತಲ್ಲ, ಒಂದು ತಿಂಗಳಾಗ್ತಾ ಬಂತು, ಒಂದು ತಿಂಗಳಿಲ್ಲ, ಒಂದು 20 ಡೇಸ್ ಆಗ್ತಾ ಬಂತು. ಬಟ್ ಎಲ್ಲ ಸೆಟ್ ಆಗ್ತಾ ಬಂತು ಗಿಡಗಳೆಲ್ಲ. ಬಿಸಿಲು ನೋಡಿ ಹೆಂಗಿದೆ ಅಂತ. ಚಳಿನೂ ಇದೆ, ಬಿಸಿಲು ಇದೆ. ಒಳಗೆ ಹೋದರೆ ತುಂಬ ಚಳಿ, ಹೊರಗೆ ಬಂದರೆ ಬಿಸಿಲು, ಉರಿ ಬಿಸಿಲು. ಸೊ ಹಾಗೆ ಸ್ವಲ್ಪ ಹೊತ್ತೆಲ್ಲ ಸಿಟೌಟೆಲ್ಲ ಒರೆಸಿ ನೀರು ಹಾಕಿ ಎಲ್ಲ ಆಯಿತು. ಈಗ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ. ಮಗ ಓದ್ತಾ ಇದ್ದಾನೆ. ಇವತ್ತೆಲ್ಲ ಚೇಂಜ್ ಮಾಡಬೇಕು, ಸೋಫಾ ಕವರು ಎಲ್ಲ. ಸೊ ಅದಕ್ಕೆಲ್ಲ ತೊಳೆಯೋಕ್ಕೆ ಅಂತ ಹಾಕ್ತಾಯಿದ್ದೀನಿ. ಮಕ್ಕಳು ಹೋದ ತಕ್ಷಣ ಮನೆ ಹೆಂಗಿರುತ್ತಲ್ವ, ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಅಡುಗೆಗೆ ಹೋಗೋಣ ಅಂತಿದ್ದೀನಿ. ಇವತ್ತು ಪಲಾವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫಸ್ಟು ಎಲ್ಲ ತೊಳೆಯೋಕ್ಕೆ ಹಾಕಿಬಿಡ್ತೀನಿ. ಬೆಡ್ಶೀಟೆಲ್ಲ ತೆಗೆದು ಚೇಂಜ್ ಮಾಡಿ ನಂತರ ಒಂದು ಕಡೆಯಿಂದ ಕೆಲಸ ಮಾಡ್ತಾ ಬರ್ತೀನಿ. ಫಸ್ಟು ಬೆಡ್ಶೀಟೆಲ್ಲ ತೆಗೆದುಬಿಡ್ತೀನಿ, ಅದನ್ನು ಚೇಂಜ್ ಮಾಡ್ಕೊಂಡು ಆಮೇಲೆ ಬೇರೆ ಕೆಲಸ. ಮನೆಯಲ್ಲೆಲ್ಲ ಏನು ತಿಂಡಿ ನೋಡ್ತೀರಲ್ವಾ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬೆಡ್ಶೀಟ್ ಚೇಂಜ್ ಮಾಡಿದೆ ಮಕ್ಕಳು ರೂಮಿಂದು. ವೀಕ್ಲಿ ಟ್ವೈಸ್ ಮಾಡಿದ್ರೆ ಕ್ಲೀನಾಗಿರುತ್ತೆ. ಸೊ ಹಂಗಾಗಿ 2 ಸಲ ಮಾಡ್ತೀನಿ ವೀಕ್ಲಿ. ಸ್ವಲ್ಪ ಜನಕ್ಕೆ ವ್ಲಾಗಿಂಗ್ ಅಂದರೆ ಏನಂತ ಗೊತ್ತಿರಲ್ಲ. ಏನು ಗೊತ್ತಾ, ವ್ಲಾಗಿಂಗ್ ಅಂದರೆ, ಈಗ ನಾವೊಂದು ಕಂಟೆಂಟ್ ತೊಗೊಂಡಿರ್ತೀವಿ. ಸ್ವಲ್ಪ ಜನ ಫುಡ್ಡಿಂದು, ಸ್ವಲ್ಪ ಜನ ಡೈಲಿ ರುಟೀನಿಂದು. ಈಗ ನಾನು ಬರೀ ಫುಡ್ಡಿಂದು ಡೈಲಿ ರುಟೀನಿಂದೇ ತೊಗೊಂಡಿಲ್ಲ. ಎಲ್ಲ ನನಗೆ ಕೆಲಸ ಮಾಡೋದು, ಅಡುಗೆ ಮಾಡೋದು, ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಪ್ರತಿಯೊಂದು. ಸ್ವಲ್ಪ ಜನ ಬರೀ ಫುಡ್ ಮಾತ್ರ ಹಾಕ್ತಾರೆ. ಹಾಗಿಲ್ಲ, ನನಗೆ ಒಂದೊಂದು ದಿನ ಫುಡ್ ಹಾಕಲ್ಲ. ಒಂದೊಂದು ದಿವಸ ನನ್ನ ಫೀಲಿಂಗ್ಸು ಹಾಕ್ತೀನಿ. ನಾನು ಎಲ್ಲಿ ಹೋಗಿದ್ದೆ, ಎಲ್ಲಿ ಬಂದಿದ್ದೆ, ಅದನ್ನು ನಾವು ಮಾಡೋದನ್ನೇ ಮಾಡೋದಲ್ವಾ, ಮತ್ತೆ ಯಾಕೆ ಒಂದು ಸರಿ ತೋರಿಸೋದು. ಅದು ಏನು ಗೊತ್ತಾ, ಅವ್ರವ್ರ ಇಷ್ಟ. ಸ್ವಲ್ಪ ಜನ ಫೇಸ್ ರಿವೀಲ್ ಮಾಡ್ತಾರೆ, ಸ್ವಲ್ಪ ಜನಕ್ಕೆ ಇಷ್ಟ ಇರಲ್ಲ ಫೇಸ್ ರಿವೀಲ್ ಮಾಡಲಿಕ್ಕೆ. ಸೊ ನನಗೆ ಹೀಗೆ ಮಾಡಲಿಕ್ಕೆ ಇಷ್ಟ. ಇದು ಮಾಡೋದು ಅಂದರೆ ಒಂದು ಕಡೆ ಕ್ಯಾಮ್ರಾ ಇಟ್ಕೊಂಡು ಅದನ್ನು ಆವಾಗವಾಗ ರೊಟೇಟ್ ಮಾಡಿಕೊಂಡು, ಚಿಕ್ಕ ವಿಷಯ ಅಲ್ಲ ವ್ಲಾಗಿಂಗ್ ಅಂದರೆ. ಟ್ರೈಪಾಡ್ ತೊಗೊಂಡಿರ್ತೀವಿ ಸ್ವಲ್ಪ ಜನ, ಅದು ಜಾಸ್ತಿ ದಿನ ಬರಲ್ಲ, ಸ್ವಲ್ಪ ಜನಕ್ಕೆ ಯೂಸೇ ಆಗಲ್ಲ, ಯೂಸ್ ಮಾಡೋಕ್ಕೂ ಬರಲ್ಲ. ನನಗೆ ಅಲ್ಲಿಟ್ಟು ಇಲ್ಲಿಟ್ಟು ಹಾಗೆ ಮಾಡಿಕೊಂಡು ಎಷ್ಟೊತ್ತು ಅದರಲ್ಲೇ ಹೋಗುತ್ತೆ. ಅರ್ಜೆಂಟಿಗೆ ಏನಾದರೂ ಒಂದು ಅಡುಗೆ ಮಾಡಬೇಕು ಅಂದರೆ ಇದೆಲ್ಲ ಮಾಡ್ತಾ ಕೂತ್ರೆ ನಮ್ಮ ಅಡುಗೆನೂ ಆಗಲ್ಲ, ಕೆಲಸನೂ ಆಗಲ್ಲ. ಬಟ್ ಅದ್ರ ಜೊತೆಯಲ್ಲಿ ನಾವು ಅಡುಗೆ ಜೊತೆಯಲ್ಲಿ ಅಲ್ಲಲ್ಲಿ ಕ್ಯಾಮ್ರಾ ಇಟ್ಟು ನಾವು 18 ಅವರ್ 24 ಅವರ್ಸಲ್ಲಿ 18 ಅವರ್ ಎಲ್ಲನೂ ತೋರ್ಸೋಕ್ಕಾಗಲ್ಲ. ಬಟ್ ಒಂದೆರಡು ಗಂಟೆದು ಸ್ವಲ್ಪ ಮಾಡಿ ತೋರಿಸೋದು, ಇಷ್ಟೇ ಕೆಲಸ ಏನಿರಲ್ಲ. ಇದಕ್ಕಿಂತ ಜಾಸ್ತಿ ಕೆಲಸ ಪ್ರತಿಯೊಂದು ತೋರಿಸ್ತಾ ಹೋದರೆ ನಮ್ಮ ಕೆಲಸ ಆಗಲ್ಲ ಅಲ್ವಾ. ಸೊ ನಮಗೆ ಒಂದು 10 ನಿಮಿಷದ ವೀಡಿಯೋ ಬೇಕೋ, 8 ನಿಮಿಷದ ವೀಡಿಯೋ ಬೇಕೋ, ಅದರಲ್ಲೂ ಎಡಿಟಿಂಗ್ ಮಾಡಬೇಕು, ಅದರಲ್ಲಿ ಕಟ್ ಮಾಡಬೇಕು, ಎಲ್ಲಿ ನಮ್ಮ ಫೇಸ್ ರಿವೀಲ್ ಆಗುತ್ತೋ, ಎಲ್ಲಿ ನಮ್ಗೆ ಜಾಸ್ತಿ ಕಾಣುತ್ತೋ, ಎಲ್ಲಿ ಕಮ್ಮಿ ಕಾಣುತ್ತೋ, ಎಲ್ಲಿ ಕಾಲು ಕಾಣುತ್ತೋ, ಕೈ ಕಾಣುತ್ತೋ, ಪ್ರತಿಯೊಂದು ಎಡಿಟ್ ಮಾಡ್ತಾ ನೋಡ್ತಾ ಅದೇ 1-2 ಗಂಟೆ ಹೋಗುತ್ತೆ. ಸೊ ಹೇಳೋಕ್ಕೆಲ್ಲ ಸುಲಭ, ಯಾವುದು ಅಷ್ಟು ಈಸಿ ಅಲ್ಲ. ಮತ್ತು ಹಾಕಿದ್ರಲ್ಲ ನಿಮಗೆ ದುಡ್ಡು ಬಂತ, ದುಡ್ಡು ಬರುತ್ತೆ ಅಂತಲೇ ಹಾಕ್ತಾ ಹೋದರೆ ಅದು ಸೋಲೆ, ಯಾವತ್ತೂ ಅದು ಗೆಲುವಾಗಲ್ಲ. ಆ್ಯಕ್ಚುಲಿ ದುಡ್ಡಿಗೋಸ್ಕರ ಹಾಕ್ತೀನಿ ಅಂದರೆ ಅದು ಗೆಲುವಾಗಲ್ಲ. ಟೈಮ್ ಪಾಸು, ಮನೇಲಿ ಕೆಲಸ ಇಲ್ದಿದ್ದಾಗ ಇದೊಂದು ಕೆಲಸದ ಥರ ಇಟ್ಕೊಬಿಟ್ರೆ ಆದರೂ ಆಗ್ಬೋದು ಅಂತ ಯೋಚನೆ ಮಾಡಿದ್ರೆ ಆಗುತ್ತೆ ಅಷ್ಟೆ. ಬರೋದು ಬಿಡೋದು ಆಮೇಲೆ. ಈಗ ನಾನು ಪಲಾವ್ ಮಾಡೋಕ್ಕೆ ಹೊರಟೆ. ಫಸ್ಟು ಪ್ಯಾನ್ ಇಟ್ಕೊಂಡು ಕಡಾಯಿ ಇಟ್ಕೊಂಡೆ, ಆಯಿಲ್ ಹಾಕ್ಕೊಂಡೆ, ಗರಂ ಮಸಾಲ ಸಾಲಿಡ್ ಹಾಕ್ಕೊಂಡೆ, ನಂತರ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 4 ಬರೀ ಚೀರ ಹಾಕಿದ್ದೀನಿ, ಬಾಕಿ ಎಲ್ಲ ಹಾಗೆ ಸಾಲಿಡ್ ಹಾಕಿದ್ದೀನಿ, ಏನು ಕಟ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಸ್ವಲ್ಪ ಬ್ರೌನ್ ಕಲರ್ ಆದ ನಂತರ
ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈಗಾಗಲೇ 12:30 ಆಗಿತ್ತು. ನಂದು ಇವತ್ತು ಮನೆ ಕೆಲಸ ಜಾಸ್ತಿ ಇರೋದ್ರಿಂದ ಎಲ್ಲನೂ ತೋರಿಸಿಲ್ಲ, ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ. ಅದ್ರ ಜೊತೆಲಿ ಅಡುಗೆನೂ ಮಾಡಿಕೊಂಡೆ ಬೇಗ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಬ್ಲ್ಯಾಕ್ ಪೆಪ್ಪರ್ ಪೌಡರು, ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು, ಸಾಲ್ಟ್ ಸ್ವಲ್ಪ ಹಾಕ್ಕೊಂಡೆ, ಕಮ್ಮಿ ಆಗಿತ್ತು. ಸೊ ಕಾರಿಯಂಡ್ರ್ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರು ಹಾಕ್ಕೊಂಡು ಈಗ ಚೆನ್ನಾಗಿ ಸ್ವಲ್ಪ ಕಾದ ನಂತರ, ಇದು ಈಗ ಎಲ್ಲರೂ ಮಾಡ್ತಾರೆ ಪಲಾವ್ ಅಲ್ವಾ, ಸ್ವಲ್ಪ ಜನ ಸ್ವಲ್ಪ ಟೈಪಲ್ಲಿ ಮಾಡ್ತಾರೆ. ನನಗಿದ್ರಲ್ಲೂ ತುಂಬ ಇಷ್ಟ ಆಗೋದು ಸ್ವಲ್ಪ ರುಬ್ಬಿ ಹಾಕ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್. ಬಟ್ ಇವತ್ತು ನನಗೆ ಅಷ್ಟು ಟೈಮ್ ಸಿಗಲಿಲ್ಲ, ಮತ್ತು ಟೊಮೊಟೊ ಹಾಕ್ಕೊಂಡೆ. ಈಗ ಸ್ವಲ್ಪ ಟೊಮೊಟೊ ಬೆಂದ ನಂತರ ಕಸೂರಿ ಮೇಥಿ ಇದ್ದರೆ ಮೆಂತ್ಯ ಸೊಪ್ಪಿದ್ರೂ ಆಗುತ್ತೆ, ಇಲ್ದಿದ್ರೂ ಆಗುತ್ತೆ. ಇದ್ದರೆ ಸ್ವಲ್ಪ ಕಸೂರಿ ಮೇಥಿನೋ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಇರುತ್ತೆ. ಮಾಡೋದು ಎಲ್ಲರೂ ಮಾಡ್ತಾರೆ ಅಡುಗೆ, ನಮಗಿಂತ ಚೆನ್ನಾಗೇ ಮಾಡ್ತಾರೆ. ನಾನೇನು ಗೊತ್ತಾ, ನಾನು ಅದಕ್ಕೋಸ್ಕರ ಏನು ಸ್ಪೆಷಲ್ ಮಾಡೋಕ್ಕೆ ಹೋಗಲ್ಲ. ಲೆಮನ್ ಹಾಕ್ಕೊಂಡು ನಂತರ ಈಗ ಸ್ವಲ್ಪ ತರಕಾರಿ, ಯಾವುದೆಲ್ಲ ತರಕಾರಿ ಇದೆ ನಿಮ್ಮ ಹತ್ರ, ಸೊ ಅದನ್ನೆಲ್ಲ ಹಾಕಿ. ನಾನು ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಅವರೆಕಾಳು ಇತ್ತು ನನ್ನ ಹತ್ರ, ಸೊ ಬಟಾಣಿ ಬದಲಿಗೆ ಅವರೆಕಾಳು ಹಾಕಿದ್ದೀನಿ. ಈಗ ಸ್ವಲ್ಪ ಹೊತ್ತು ಬೇಯಲಿ, ಯಾಕೆಂದರೆ ಅವರೆಕಾಳು ಮತ್ತು ಬೀನ್ಸ್ ಎಲ್ಲ ಸ್ವಲ್ಪ ಬೇಯಬೇಕಲ್ವ, ಒಂದು 10 ನಿಮಿಷ ಲಿಡ್ ಹಾಕಿ ಇಟ್ಬಿಡಿ. ಸೊ ಎಲ್ಲರೂ ಮಾಡ್ತಾರೆ, ಮಾಡೋದೇ ಏನೂ ಇಲ್ಲ. ನಾನೀಗ ನನ್ನ ವ್ಲಾಗಿಂಗಲ್ಲಿ ನನ್ನ ಮನೇಲಿ ಏನು ಕೆಲಸ ಮಾಡ್ತೀನಿ ಅಂದರೆ, ಅಡುಗೆ ಜೊತೆಯಲ್ಲಿ ಕೆಲಸ ಏನು ಮಾಡ್ತೀನಿ ಅದೇ ಹಾಕೋದು. ಅಯ್ಯೋ ಎಲ್ಲರೂ ಮಾಡೋದನ್ನೇ ಮಾಡೋದಲ್ವ, ಅದನ್ನೇನು ಹಾಕೋದು ಅಂತ ಕರ್ಡ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ. ಮಾಡೋದನ್ನೇ ಎಲ್ಲರೂ ಮಾಡೋದು, ನಾನು ಮಾಡೋದನ್ನೇ ತೋರಿಸೋದು. ಇಲ್ಲಿ ಚಟ್ನಿಗೆ ಮತ್ತು ಇದಕ್ಕೆ ಪಲಾವ್ ಕೂಡ ಸ್ವಲ್ಪ ಪುದೀನ ಬೇಕಲ್ವ, ಪುದೀನ ಚಟ್ನಿ ಖಾರವಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಪುದೀನ, ಹಸಿರು ಮೆಣಸಿನ್ಕಾಯಿ ಒಂದು 4-5, ಖಾರ ಕಮ್ಮಿ ಇತ್ತು ಅಂದರೆ ನನ್ನ ಹತ್ರ ತೆಂಗಿನಕಾಯಿ ಇರಲಿಲ್ಲ, ಕೊಬ್ಬರಿ ಇತ್ತು. ಸೊ ಕೊಬ್ಬರಿಲಿ ಇವತ್ತು ಮಾಡ್ಕೊಂಡಿದ್ದೀನಿ ಚಟ್ನಿ. ಮತ್ತು ಕಾರಿಯಂಡರ್ ಲೀವ್ಸು, ಒಂದು ತುಂಡು ಶುಂಠಿ ಮತ್ತು ಈರುಳ್ಳಿ ಹಾಕ್ಕೋತೀನಿ. ಸ್ವಲ್ಪ ಜನ ಈರುಳ್ಳಿ ಹಾಕಲ್ಲ, ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ತಿಕ್ಕಾಗಿ ಸ್ವಲ್ಪ ರುಬ್ಕೋಬೇಕು, ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಒಂದು ಸ್ವಲ್ಪ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊತೀನಿ. ಅಷ್ಟು ತನಕ ಅಲ್ಲಿ ತರಕಾರಿ ಬೇಯುತ್ತೆ. ನೋಡಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕ್ಯಾಮ್ರಾ ರೊಟೇಟ್ ಮಾಡ್ತಾ ಮಾಡ್ತಾ ಎಷ್ಟು ಹೊತ್ತು ಹೋಗುತ್ತಲ್ವ. ಮಾತಾಡೋದು ಈಸಿ, ಮಾಡಿ ತೋರಿಸೋದೇ ಕಷ್ಟ. ಯಾವುದೂ ಅಷ್ಟೇ, ಮಾಡಿ ನೋಡಿ, ಅದು ಕೆಲಸ ಇದೆ ಎಲ್ಲದಕ್ಕೂ. ನಾನು 2 ಗ್ಲಾಸ್ ಅಕ್ಕಿ ಹಾಕಿದ್ದೆ, ಸೊ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿ ಹಾಕಿ ಲಿಡ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿ ನಂತರ ಕುದಿ ಬಂದ ನಂತರ, 1-2 ಕುದಿ ಬಂದ ನಂತರ ಆಮೇಲೆ ಸ್ಟೀಮಿಗೆ ಇಟ್ಬಿಡ್ತೀನಿ. ಈಗ ಸ್ವಲ್ಪ ಕಾರಿಯಂಡರ್ ಲೀವ್ಸು, ಪುದೀನ ಲೀವ್ಸು ಹಾಕ್ಕೊಂಡು ಸ್ಟೀಮಿಗೆ ಇಟ್ಬಿಡಿ. ಇವತ್ತು ನಾನು ಎಗ್ಗಿಗೆ ಏನೂ ಮಾಡೋಕ್ಕೆ ಹೋಗಿಲ್ಲ, ಚಟ್ನಿ ಮತ್ತು ಅಷ್ಟೊತ್ತಿಗಾಗಲೇ ಟೈಮ್ ಆಗಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಜೊತೆಲಿ. ಈಗ ಸ್ವಲ್ಪ ತುಪ್ಪ ಹಾಕಿ ಸ್ಟೀಮಿಗಿಟ್ಟು, ನನಗೆ ಬಟ್ಟೆ ಎಲ್ಲ ತೊಳೆದಿದ್ನಲ್ಲ, ಒಂದು ಟ್ರಿಪ್ ಬಟ್ಟೆನ ಮೇಲೆ ಹಾಕಿ ಬರ್ತೀನಿ ಹೋಗಿ. ಬಿಸಿಲು ತುಂಬ ಇದೆ, ಒಂದು ಸಾಯಂಕಾಲದ ಅಷ್ಟೊತ್ತಿಗೆ ಒಣಗುತ್ತೆ, ಮತ್ತು ಅದು ತೆಗೆದು ಬೇರೆ ಹಾಕ್ಬೋದು, ಡ್ರೈ ಆಗಿದ್ದಲ್ವ. ಸೊ ಹಾಗಾಗಿ ಬಿಸಿಲು ನೋಡಿ ಹೇಗಿದೆ ಅಂತ. ಸೊ ಇಷ್ಟು ಬಟ್ಟೆ ಇದೆ, ಈಗ ಇಲ್ಲಿ ಹಾಕಿ ಹೋಗ್ತೀನಿ ಅನ್ಕೋತೀನಿ. ಆ್ಯಕ್ಚುಲಿ ನನಗೆ ಇಲ್ಲಿ ಹಾಕಿಸ್ಬೇಕು ಬಟ್ಟೆ ಹಾಕಲಿಕ್ಕೆ, ಒಣಗಲಿಕ್ಕೆ ಒಂದು ರಾಡ್ ಅಂತ, ಹಾಗೇ ಇಲ್ಲ, ಇದ್ದಿದ್ದನ್ನೇ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಯಾವ ವಿಷಯದಲ್ಲೂ ಅಷ್ಟೇ, ಲೈಫ್ ಅನ್ನೋದು ಅಷ್ಟೇ ಈಸಿ ಅಲ್ಲ. ನಾವು ಪ್ರತಿಯೊಂದಕ್ಕೂ, ನಾನು ನನ್ನ ಲೈಫಲ್ಲಿ ನಮ್ಮಪ್ಪ ಇದ್ದಾಗ ಯಾವುದಕ್ಕೂ ಯೋಚನೆ ಮಾಡ್ತಾ ಇರಲಿಲ್ಲ. ಮಾತೆತ್ತಿ ಹಿಂಗಿಡೋದಕ್ಕೆ ಮುಂಚೆ ನನಗದು ಬಂದು ಸೇರೋದು. ಬಟ್ ಈಗ ಹಾಗಲ್ಲ, ಪ್ರತಿಯೊಂದಕ್ಕೂ ನಾನು ತುಂಬ ಸೇವಿಂಗ್ಸ್ ಮಾಡ್ತೀನಿ, ತುಂಬ ಯೋಚನೆ ಮಾಡ್ತೀನಿ. ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಫಸ್ಟು ನನ್ನ ಮಕ್ಕಳ ಎಜುಕೇಷನ್ ಯೋಚನೆ ಮಾಡ್ತೀನಿ. ಸೊ ನೋಡಿ, ರೆಡಿ ಆಯಿತು, ನನ್ನ ಮಗನಿಗೆ ಊಟ ಕೊಡ್ತೀನಿ. ಚೆನ್ನಾಗಿತ್ತು, ಟ್ರೈ ಮಾಡಿ ಅನ್ನಲ್ಲ, ನೀವು ಮಾಡ್ತೀರಾ ಇದು ಹೀಗೇ ಗೊತ್ತು ನನಗೆ.
ನಾನು ತುಂಬ ಟೈಪಲ್ಲಿ ಮಾಡ್ತೀನಿ, ಅದರಲ್ಲಿ ಇವತ್ತು ಅರ್ಜೆಂಟಿಗೆ ಹಿಂಗೆ ಮಾಡಿಕೊಂಡೆ. ಸೊ ಚೆನ್ನಾಗಿತ್ತು. ನಾನು ಚೆನ್ನಾಗಿ ಊಟ ಮಾಡಿದ್ದೀನಿ, ಯಾಕೆಂದರೆ ಬೆಳಗ್ಗೆ ತಿಂಡಿ ಸರಿಯಾಗಿ ಮಾಡಿರಲಿಲ್ಲ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.